ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಅಂದರೆ ನೀವೀಗ ಅದೇ ರಾಜೀನಾಮೆಗೆ ಸೈನ್ ಆಗ್ತಾ ಇದ್ದೀನಿ. ಏನು ಸುಬ್ಬು? ಏನು ಬರ್ಬೇಕು? ಸಿ ಎಂ ಸಾಹೇಬರು ಬರ್ತಾರೆ. ಸಿ ಎಂ ಸಾಹೇಬ್ ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಕೂತ್ಕೊಳ್ಳಿ ಪ್ಲೀಸ್. ಇಟ್ಸ್ ಓಕೆ. ವೀರೇಂದ್ರ, ನೀವು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಏನು ಹೇಳ್ತಿದ್ದೀರಾ ಸರ್? ಏನು ಮಾಡಿಬಿಟ್ರಿ ಸರ್? ಆದರೂ ನೀವು ನಮ್ಮನೆಗೆ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಸರ್ಕಾರನೇ ರಚಿಸಿರೋ ಕಮಿಟಿ ಇದು. ನನ್ನನ್ನೇ ತಪ್ಪಿತಸ್ಥ ಅನ್ನೋ ಥರ ಇವರು ಮಾತಾಡ್ತಾ ಇದ್ರು. ಅದಕ್ಕೆ ನಾನು ರೆಸಿಗ್ನೇಷನ್ ಮಾಡಕ್ಕೆ ಹೊರಟಿದ್ದೆ. ದಯವಿಟ್ಟು ಕ್ಷಮಿಸ್ಬಿಡಿ ವೀರೇಂದ್ರ. ವಿರೋಧ ಪಕ್ಷದವ್ರ ಒತ್ತಡ, ನಾನು ತನಿಖೆಗೆ ಅಧಿಕಾರಿಗಳು ನೇಮಿಸಲೇಬೇಕಾಯ್ತು. ಆದರೆ ಮೊದಲಿಂದ ನೀವು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿತ್ತು. ಆದರೆ ರಾಜಕೀಯದಲ್ಲಿ ನಂಬಿಕೆ ಮಾತನಾಡಿಯೋದಿಲ್ಲ, ಎಲ್ಲದಕ್ಕೂ ಸಾಕ್ಷಿ ಬೇಕಾಗತ್ತೆ. ವಿರೋಧ ಪಕ್ಷದವರು, ಮೀಡಿಯಾದವರು ಎಲ್ಲರೂ ನಮ್ಮ ವಿರುದ್ಧವಾಗಿ ಮಾತಾಡುವಾಗ ನಂಗೆ ದಾರಿನೇ ತೋರಿಸಲಿಲ್ಲ. ಬರೀ ನಿಮಗೆ, ನಿಮ್ಮ ಮನೆಯವ್ರಿಗೆ ಮಾತ್ರ ಆತಂಕ ಅಲ್ಲ, ನನಗೂ ಈ ತನಿಖೆ ಬಗ್ಗೆ ಆತಂಕ ಇತ್ತು. ಸರ್? ಹೌದು ವೀರೇಂದ್ರ, ಅಕಸ್ಮಾತ್ತಾಗಿ ಈ ತನಿಖೆ ಹೆಚ್ಚು ಕಡಿಮೆ ಆಗಿ ನೀವು ಪದವಿ ಕಳ್ಕೊಂಡ್ರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು. ಆಗ ನಮ್ಮ ಸರ್ಕಾರನೇ ಅಲ್ಲಾಡತ್ತೆ. ನಾನು ಕೂಡ ಮನಸ್ಸಲ್ಲಿ ಬೇಡ್ಕೊಳ್ತಾ ಇದ್ದೆ. ನೀವು ಪ್ರಾಮಾಣಿಕ ವ್ಯಕ್ತಿ ಅಂತ ನಂಗೆ ಗೊತ್ತಿದ್ರು, ಎಲ್ಲೋ ಒಂದು ಕಡೆ ನನಗೂ ಆತಂಕ ಇತ್ತು. ಆದರೆ ಆದರೆ ಏನಾಯ್ತು ಸರ್? ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬರು ದೇವತೆಯಾಗಿ ಬಂದರು. ಸಾಕ್ಷಿ ಸಮೇತ ಅದರಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ಸಾಬೀತುಪಡಿಸಿದ್ರು. ಯಾರು ಸರ್ ಅದು? ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಕಾಪಾಡಿದ ದೇವತೆ ಯಾರು?
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿದ್ಯಾಮಂತ್ರಿ ಪದಚ್ಯುತಿ, ರಾಜೀನಾಮೆ ಕೊಡ್ತಾರಾ ವೀರೇಂದ್ರ ಸರ್ ದೇಸಾಯಿ? 30 ಕೋಟಿ ಹಗರಣ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದ ವೀರೇಂದ್ರ ಸರ್ ದೇಸಾಯಿ ಅವರ ಮುಖವಾಡ ಕಳಚಿ ಬೀಳುತ್ತಾ? ಎಲ್ಲವೂ ನೇರ ಪ್ರಸಾರ ನಮ್ಮಲ್ಲಿಯೇ ಮೊದಲು. ಇನ್ನು ಕೆಲವೇ ಕ್ಷಣಗಳಲ್ಲಿ ವೀರೇಂದ್ರ ಸರ್ ದೇಸಾಯಿ ಅವರ ರಾಜೀನಾಮೆಗೆ ಆದೇಶ ಹೊರಡಿಸಲಾಗುತ್ತದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಆರೋಪ ಸಾಬೀತಾದ್ರೆ ವಿದ್ಯಾಮಂತ್ರಿಗಳು ನ್ಯಾಯಾಂಗ ಬಂಧನಕ್ಕೆ, ಜೈಲು ಸೇರಬಹುದೇ ಎಜುಕೇಶನ್ ಮಿನಿಸ್ಟರ್? ಶ್ರಾವಣಿ ಮೊರೆ, ಯಾಕೆ ಗಾಬರಿ ಆಗಿದ್ದೀರಾ? ಗುಡುಗು ಸಿಡ್ಲು ಸದ್ ಮಾಡಬಹುದು, ಆದರೆ ಕರೆಗೆ ಬರೋದು ಭೂಮಿ ತಾಯಿನ ತಂಪು ಮಾಡೋ ಮಳೆನೇ. ನಿಮ್ಮ ಅವ್ರು ಹೇಳ್ತಿರೋದು ಸತ್ಯ ಶ್ರಾವಣಿಯಮ್ಮ. ಕೆಟ್ಟ ಜನರು ಎಷ್ಟು ಕೂಗಾಡಿ ಕಿರ್ಚಾಡ್ಬೋದು, ಆದರೆ ನಿಮ್ಮ ತಂದೆ ದೇವರಂತವ್ರು. ಅವ್ರ ಮೇಲೆ ಕೋಟಿ ಜನರ ಆಶೀರ್ವಾದ ಇದೆ. ಅವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ. ಶ್ರಾವಣಿಯಮ್ಮ, ಕಾಡೋಕ್ಕೆ ದುಷ್ಟಶಕ್ತಿ ಇದ್ದರೆ ಕಾಪಾಡೋಕ್ಕೆ ದೈವಶಕ್ತಿ ಇದ್ದೇ ಇರುತ್ತೆ. ಆ ದೈವಶಕ್ತಿ ಯಜಮಾನ್ರ ಕೈ ಹಿಡಿದು ಕಾಪಾಡುತ್ತೆ. ಧೈರ್ಯವಾಗಿರಿ. ಸರ್, ನಾವು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಸಹಕರಿಸಿದ್ದೀರಾ? ಆದರೆ ಈ ವಿಡಿಯೋದಲ್ಲಿರೋದು ನೀವೆಂತ ಒಪ್ಕೊಂಡಿದ್ದೀರಾ? ಅದರಲ್ಲಿರೋ ಧ್ವನಿನೂ ನಿಮ್ಮದೇ ಅಂತ ಒಪ್ಕೊಂಡಿದ್ದೀರಾ? ಅಷ್ಟೇ ಅಲ್ಲ, ಈ ವಿಚಾರ ಯಾರ ಹತ್ರ ಮಾತಾಡಿದ್ರು ಅವ್ರಿಗೆ ನೀವು ಪ್ರಾಜೆಕ್ಟ್ ಕೊಟ್ಟಿಲ್ಲ. ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಅವ್ರ ಹತ್ರ ಲಂಚ ಕೇಳಿದ್ರಿ ಅಂತ ಹೇಳಿದ್ರು. ಇನ್ನು ನಿಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀಬೇಕು. ಆದರೆ ಅದಕ್ಕೂ ಮೊದಲು ನಾವು ನಿಮ್ಮನ್ನ ಕಸ್ಟಡಿಗೆ ತಗೋಬೇಕು. ಇದೆಲ್ಲದಕ್ಕಿಂತ ಮೊದಲು ನೀವು ರಾಜೀನಾಮೆ ಕೊಡಬೇಕಾಗಬಹುದು. ಇದ್ರ ಬಗ್ಗೆ ನಾವು CM ಸಾಹೇಬರು, ಸ್ಪೀಕರ್ ಮತ್ತೆ ರಾಜ್ಯಪಾಲರಿಂದ ಲೆಟರ್ ಕೂಡ ತಂದಿದ್ದೀವಿ.